ನಮಸ್ತೆ ಕರ್ನಾಟಕ. ನೋಡಿ ನಾವು ಇವತ್ತು ನಮ್ಮ ಊರಿನ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ನಾನು, ಮೀನಾ, ಕುಶಾಂಕು, ರಶ್ಮಿ ನಾವು ಊಟ ಕಟ್ಕೊಂಡು ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಎಲ್ಲಿಗೆ ಹೊರಟಿದ್ದೀವಿ ಅಂತಂದರೆ ನಾವು ಟ್ರಾವೆಲ್ ಮಾಡಿ ಒಂದು 5 ವರ್ಷ ಆಯಿತು. 5 ವರ್ಷದ ನಂತರ ನಾವು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿದ್ವಿ. ನಮ್ಮ ಕುಶಾಂಕಂದಂತೂ ಫಸ್ಟ್ ಟೈಮು. ಅವನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದ. ನಮಗೂ ಖುಷಿ ಇತ್ತು. 5 ವರ್ಷದ ನಂತರ ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ ಟ್ರೈನಲ್ಲಿ ಅಂತಂದು. ನಾವು ನಮ್ಮ ಮೀನಾಳು ಚಿಕ್ಕಜಾಜೂರಿಗೆ ಹೊರಟಿದ್ವಿ. ಚಿತ್ರದುರ್ಗದಿಂದ ಚಿಕ್ಕಜಾಜೂರಿಗೆ ಹೊರಟಿದ್ವಿ. ತುಂಬ ಹೊತ್ತು ಕಾದ್ವಿ ನಾವು. ತುಂಬ ಹೊತ್ತು ಕಾದ ನಂತರ ನೋಡಿ ಫೈನಲಿ ನಮ್ಮ ಟ್ರೈನು ಬರ್ತಾಯಿದೆ ನೋಡಿ. ಸೊ ನಮ್ಮ ಕುಶಾಂಕ ಎಕ್ಸೈಟೆಡ್ ಆಗಿದ್ದ, ನಾವು ಎಕ್ಸೈಟೆಡ್. ಟ್ರೈನು ನಮ್ಮ ಸ್ಟೇಷನಲ್ಲಿ ಜನನೇ ಇರಲಿಲ್ಲ ಈ ಟ್ರೈನಿಗೋಸ್ಕರ ಅದಕ್ಕೆ. ಸೊ ತುಂಬ ಖಾಲಿ ಇತ್ತು. ನಾವು ಆರಾಮಾಗಿ ಹತ್ತಿದ್ವಿ. ಮುಂದಕ್ಕೆ ಹೋಗ್ಬೇಕಿತ್ತು ನಾವು. ಹಾಯ್ ಬಬ್ಲು, ಹೆಂಗೆ ಟ್ರೈನ್ ಹತ್ತಿದ್ಯಾ? ಖುಷಿ ಆಯ್ತಾ? ಟ್ರೈನಾಗೆ ಹತ್ತಿದ್ಯಲ್ಲ, ಹೆಂಗೈತೆ? ಕೂತ್ಕೊಂಡಿರೋದೆಲ್ಲ ಚೆನ್ನಾಯ್ತಾ? ಖುಷಿ ಆಯ್ತಾ? ಶಕ ಎಲ್ಲ ಸೀಟ್ ಬರೆಸ್ತಿದ್ದಾಳೆ. ಈ ಬೋಗಿ ನಾವು ಕೂತ್ಕೊಂಡಿರೋ ಬೋಗಿ ಫುಲ್ಲು ಖಾಲಿ ಐತೆ. ನಾವು ಕೂತ್ಕೊಂಡ್ರೆ ಪೂರ್ತಿ ಖಾಲಿ ಐತೆ. ನಾವು ಒಬ್ಬರೇ ಇರೋದಿಲ್ಲೇ. ನಾವು ಒಬ್ಬರೇ ಇರೋದು. ಇಲ್ಲ ಇಲ್ಲಿ ಯಾರು ಇಲ್ಲ, ಯಾರು ಇಲ್ಲ. ಈ ಕಡೆ ಚೆನ್ನಾಗಿತ್ತು, ಇಲ್ಲಿ ವರ್ಷ ಬದಲು ಈ ಕಡೆ ಚೆನ್ನಾಗಿತ್ತು. ಸ್ವೀಟು ನೋಡಿ ನೀಟಾಗಿತ್ತು ಇಲ್ಲಿ. ಇವೆಲ್ಲ ನೋಡು, ಇಲ್ಲೇ ನೋಡ ಬಬ್ಲು. ಅದು ಹೋಯ್ತು ನೋಡ. ಈಗ ಎಷ್ಟು ತಗೋತ್ತೆ ಅಂತ ಕೇಳ್ತಿದ್ದೆಲ್ಲ, ಯಾವಾಗ ಹೋಗುತ್ತಿದ್ದು ಅಂತ. ನಮ್ಮ ಟ್ರೈನು ಹೊರಡ್ತು. ಕುಶಾಂಕ 5 ವರ್ಷ ಆಯ್ತು ನಾವು ಟ್ರೈನ್ ಹತ್ತಿ. ಇವತ್ತು ಟ್ರೈನ್ ಹತ್ತಿದ್ದೀವಿ. ನಮ್ಮ ಕುಶಾಂಕಂಗೆ ಫಸ್ಟ್ ಟೈಮ್ ಹತ್ತಿದ ಎಕ್ಸೈಟ್ಮೆಂಟ್. ಅದೇ ಇದು ಮಠಕ್ಕೆ ಹೋಗ್ತೀವಲ್ಲ ನಾವು. ನಮ್ಮ ಮನೆ ಈ ಕಡೆ ಬಬ್ಲು ಮಾಡಕ್ಕೆ ಹಿಂಗೆ. ರಶ್ಮಿಗೆ ನಾನು ಹೇಳಿದೆ ತಿಂಡಿ ತೆಗಿ, ಎಷ್ಟೊತ್ತು ಬರುತ್ತೆ, ನಮ್ಮ ಸ್ಟಾಫು ಬರುತ್ತೆ ತೆಗಿ, ತಿನ್ಕೊಂತ ಹೋಗೋಣ ಅಂತ ಹೇಳಿದ್ನ. ಅದಕ್ಕೆ ತೆಗಿತಾ ಇದ್ದ. ನೋಡ ಬಬ್ಲು ಮಳಕ್ ನೆಟ್ ಕಾಣ್ತೈತೆ. ನೋಡ್ರಿ, ಇದು ದಿಲ್ಪಸಂದ ಅನರ್ಕರಿ ಮೇಘ ತಂದಿದೆ. ಕೇಕ್ ಇದೆ, ಟುಟಿ ಫುಟಿ ಕೇಕ್ ಇದೆ. ಇವು ಬೆಣ್ಣೆ ಮುತ್ತು. ತಡಿ ನಿನಗೆ ಕೈ ತೊಳಿತೀನಿ ತಡಿ, ಅಲ್ಲೇ ತೊಳಿಸಿ. ನೋಡ್ರಿ ಟ್ರೈನ್ ಹತ್ತಿ ಟ್ರೈನ್ ಹೊರಟಿದ ತಕ್ಷಣ ಇದು ಅನಾರ್ಕಲಿ ಏನೋ ತಂದಿದ್ನಲ್ಲ, ದಿಲ್ಪಸಂದ ಏನೋ, ಇದು ಮತ್ತೆ ಚಕ್ಲಿ ತಿಂತಾ ಇದ್ದೀವಿ. ಮೇಘ ಬಬ್ಲು ತಿನ್ಸ್ಕೊಂಡು ತಿಂತಿದ್ದಾಳೆ. ನಾನು ಮೀನಾನು ಇಲ್ಲಿ ಕುತ್ಕೊಂಡು ತಿಂತಾ ಇದ್ದೀನಿ. ಇನ್ನೇನು ನಮ್ಮ ಹೊಲ ಈಗ ಬರುತ್ತೆ ತಡ್ರಿ, ಮೇಘ ತೋರಿಸ್ತಾವ. ಎಷ್ಟು 5-6 ವರ್ಷ ಆಯ್ತು ನೋಡ್ರಿ, ಕೊರೋನಾ ಬಂದಾಗಿಂದ ಹೋಗೇ ಇರಲಿಲ್ಲ ನಾವು ಟ್ರೈನಲ್ಲಿ. ಈ ಕಡೆ ತೊಡ್ರಿ ನಮ್ಮ ಮನ. ಅಲ್ಲೇ ಐತೆ ಕಾಣಕ್ ನೋಡ್ರಿ ತೋಟ, ಅಡಿಕೆ ಗಿಡ ಅಲ್ಲೇ. ಅದೇ ನಮ್ಮ ಊರು ಬಂತ. ಸ್ಲೋ ಮಾಡಿದ್ರು. ಬಾಯಿ ಹಚ್ಚ ಹಚ್ಬಿಡ
ರೈಲ್ವೆ ಗೇಟ್ ಅಲ್ಲ, ರೈಲ್ವೆ ಟ್ರ್ಯಾಕು. ಎಷ್ಟು ಕ್ಲೀನಾಗಿ ಕಾಣ್ತದೆ ನೋಡಿ. ಅಳಿಯೂರು ಸ್ಟೇಷನ್ ಬಂತು ನೋಡ್ರಿ. ಅಲ್ಲ ಬಬ್ಲು ರೈಲ್ವೆ ಸ್ಟೇಷನ್ ನೋಡಲ್ಲ ಅಳಿಯೂರು. ಇದು ನಮ್ಮ ಸ್ಟೇಷನ್ ನೋಡ್ರಿ. ನಮ್ಮ ಶಾಂತಜ್ಜಿ ಮನೆ ಫಸ್ಟ್. ಅದೇ ರೋಡೇ ಇದೆ, ಸ್ಟ್ರೈಟ್ ಹೋಗ್ಬಿಟ್ರೆ ಈ ರೋಡ್ ಹಿಂಗೆ ನಮ್ಮ ಮನೆ ಬಂದ್ಬಿಡುತ್ತೆ. ನೋಡಿ ಚಿಕ್ಕಜಾಜಿ ಸ್ಟೇಷನಲ್ಲಿ ಟ್ರೈನ್ ನಾವು ಸೀಟ್ ಚೇಂಜ್ ಮಾಡಿ ಟಿಕೆಟ್ ತಗೊಂಡು ಈಗ ಟ್ರೈನ್ ಹೊರಡೋಕ್ಕೂ ಮುಂಚೆ ಊಟ ಮಾಡಿಬಿಡೋಣ ಅಂತ ನಾನು ಹೇಳಿದೆ. ಅದಕ್ಕೆ ಊಟ ಮಾಡ್ತಾ ಇದ್ದೀನಿ. ರಶ್ಮಿ ಎಲ್ಲರೂ ಊಟ ಹಾಕ್ಕೊಡ್ತಾಳೆ. ನಮ್ಮ ಕುಶಾಂಕ್ ಏನು ಹಾಕ್ಕೊಡ್ಬೇಕು ಅದಕ್ಕೆ ಏನಾರು ಒಂದು ಹಾಕ್ಕೊಡ್ರೆ ಊಟ ಮಾಡಿದರೆ ಆಯಿತು ಅಂತ. ಅದಕ್ಕೆ ಚಪಾತಿ, ನನಗೆ ಬೆಂಡೆಕಾಯಿ ಪಲ್ಯ ಅಂದರೆ ಇಷ್ಟ, ಅದಕ್ಕೆ ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡಿದ್ದೇನೆ. ಬದನೆಕಾಯಿ ಬಜ್ಜಿ, ಚಪಾತಿ. ಬೇಡಮ್ಮ ನೀವು ನೋಡು. ನನಗೆ ಚಪಾತಿ, ಬಜ್ಜಿ, ಉಪ್ಪಿನಕಾಯಿ, ಬೆಂಡೆಕಾಯಿ ಪಲ್ಯ ಹಾಕಿದ್ದಾಳೆ ರಶ್ಮಿ. ನೋಡಿ ನಮ್ಮ ಚಿಕ್ಕಜಾಜಿ ಹಳೆ ಸ್ಟೇಷನ್ನು ಇಲ್ಲಿತ್ತು, ಇದೆಲ್ಲ ಹೊಡೆದು ಬಿಟ್ಟಿದ್ದಾರೆ. ಎದ್ರಕಾಬಿಟ್ಟ ನಮ್ಮ ಕುಶಾಂಕ್. ಗೂಡ್ಸ್ ಪಕ್ಕದ ನಿಂತಲ್ಲ, ಅದ್ರದ್ದು ಇಂಜಿನ್ ಇದು. ನೋಡಿ ಫ್ರೆಂಡ್ಸ್, ನಾವು ಅಲ್ಲಿಂದ ದುರ್ಗಕ್ಕೆ ಟಿಕೆಟ್ ತಗೊಂಡಿದ್ವಿ. ನೋಡಿ ಟ್ರೈನ್ ಹೋಗ್ತೈತೆ. ಅಳಿಯೂರು ಸ್ಟೇಷನ್ ಇದು, ನಮ್ಮೂರಿಂದು ಸ್ಟೇಷನ್. ನಮ್ಮೂರಿಗೆ ಇಲ್ಲಿ ಇಳ್ಕೊಂಡ್ರೆ ಅಂತ ಮನೆಗೆ ಹೋದ್ಮೇಲೆ ಹೇಳ್ತೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಇಳ್ಕೊಂಡು ನಾವು ಇಡೀ ಊರಿಗೆ, ನಾನು ರಶ್ಮಿ, ನಮ್ಮ ಕುಶಾಂಕು, ನಮ್ಮ ಮೀನಲ್ಲ, ಇಷ್ಟೇ ಜನ ನೋಡ್ರಿ. 4 ಜನ ಇಳಿದಿದ್ದು. ನೋಡಿ ಸ್ನೇಹಿತರೆ, ನಾನು ಮೀನಾ, ರಶ್ಮಿ, ಕುಶಾಂಕ ಅಲ್ಲೇ ಮನೆಗೆ ಬಂದೇ ಬಿಟ್ವಿ. ಬಂದ್ವಿ. ಸೊ ನಾವು ರಶ್ಮಿ ಹೇಳ್ತೀನಿ ಅಂತ ಹೇಳಿದ್ದಲ್ಲ, ನಾವು ಹಳಿಯೂರಲ್ಲಿ ಯಾಕೆ ಹೇಳಿದ್ವಿ ಅಂತ ಹೇಳಿ ರಶ್ಮಿ. ಇನ್ನೇನು ಅಳಿಯೂರು ಬಂತು, ಸ್ಟೇಷನ್ ಹತ್ರ ಬಂದು ಟ್ರೈನ್ ಸ್ಲೋ ಆಯ್ತು ನಿಲ್ಲಿಸ್ಲಿಕ್ಕೆ ಅಂತಂದು ಆವಾಗ ನನ್ನ ತಲೆಗೆ ಫ್ಲ್ಯಾಶ್ ಹೊಡಿತು. ದುರ್ಗಕ್ಕೆ ಹೋದ್ರೆ ನಮ್ಮ ಮನೆಗೆ ರೈಲ್ವೆ ಸ್ಟೇಷನಿಗೆ ನಮ್ಮ ಮನೆಗೆ ತುಂಬ ದೂರ ಆಗುತ್ತೆ. ಅಲ್ಲಿಂದ ಏನಾದರೂ ಈಗ ಹೋಗ್ತಾನೆ 70 ರೂಪಾಯಿ ಕೊಟ್ಟೋಗಿದ್ವಿ, ಮತ್ತು ಅಲ್ಲಿಂದ ಬರ್ಬೇಕಂದ್ರೆ ಒಂದು 80 ರೂಪಾಯಿ 90 ರೂಪಾಯಿ ಇಲ್ಲ 100 ರೂಪಾಯಿ ಕೇಳ್ತಾರೆ. ಇಲ್ಲಾಂದರೆ ನಾವು ಸೀಟ್ ಅಟಕ್ಕೆ ಹೋದ್ರೂ ರೈಲ್ವೆ ಸ್ಟೇಷನಿಂದ ಮೇನ್ ಸರ್ಕಲ್ಗೆ 20 ರೂಪಾಯಿ, ಒಬ್ಬೊಬ್ರಿಗೆ 20 ರೂಪಾಯಿ, ಮತ್ತು ಹತ್ತರಿಂದ ಇತ್ಲಿಗೆ ಬರೋಕ್ಕೆ 10 ರೂಪಾಯಿ, ಅಲ್ಲಿಗೂ 100 ರೂಪಾಯಿ ಹೋಗುತ್ತೆ. ಆರಾಮ್ಸೆ ಇಲ್ಲಿ ಹಳಿಯೂರಾಗಿ ಹೇಳಿದ್ರೆ ನಮ್ಮ ಇಲ್ಲಿ ಆಟೋಯಿಂದ ಹೋದರೆ ಸೀದಾ ನಮ್ಮ ಮನೆ ಹತ್ರ ಇಲ್ಲಿ ನಮ್ಮ ಲೇಔಟಿಗೆ ಬಂದು ಕ್ರಾಸಿಗೆ ಇಳಿದ್ಬಿಡ್ತೀವಲ್ಲ, 60 ರೂಪಾಯಿದಾಗ ಆರಾಮಾಗಿ ಹೋಗ್ತೀವಲ್ಲ ಅಂತ, 20 ರೂಪಾಯಿ ಸೀಟ್ ಲೆಕ್ಕಾಟನ ಬರ್ತೀವಲ್ಲ ಅಂತಂದು ಇನ್ನೇನು ಸ್ಟೇಷನ್ ಇನ್ನೇನು ನಿಲ್ತಾಯಿತ್ತು. ಅವಾಗ ಫ್ಲಾಶ್ ಮಾಡ್ಕೊಂಡು ಎಲ್ಲರೂ ಇಳಿ ಅಂತ ಡಿಸೈಡ್ ಮಾಡ್ಕೊಂಡು ಮಲ್ಬಿಟ್ಟಿದ್ದ. ಚಿಕ್ಕಜಾಜಿ ಬಿಟ್ಟ ಮೇಲೆ ಮಲ್ಕೊಂಡ್ಬಿಟ್ಟು ಫುಲ್ ನಿದ್ದೆ ಹೋಗ್ಬಿಟ್ಟಿದ್ದ. ನಾನು ಅವ್ನು ಎತ್ಕೊಂಡೆ, ಮೇಘ ಮೀನಾ ಲಗೇಜ್ಗಳು ಇಟ್ಕೊಂಡ್ರು. ಬಂದು ಇಳಿದು ಅಲ್ಲಿ ಹೋಗಿ ಸ್ವಲ್ಪ ನೋಡ್ಕೊಂಡು ಬಂದ್ವಿ. ನಮ್ಮ ಮನೆ ಹತ್ರ ಹೋಗಿ ಅಲ್ಲಿ 5 ನಿಮಿಷ ಕೂತ್ಕೊಂಡೆ, ಬೊಬ್ಬರು ತೋರಿಸಿ. ಕುಶಾಂಕ ನೋಡಿರಿ, ನಮ್ಮ ಹಳಿಯೂರಲ್ಲಿ ನಮ್ಮ ಮನೆ. ಅವನಾದ್ರೂ ನಿದ್ದೆಗಣ್ಣಿತ್ತಲ್ಲ, ಕಿಟಿ ಮಾಡ್ತಿದ್ದ. ಸುಮ್ಮನೆ ಬಂದೆ. ಈಗ ಬಂದು ಫ್ರೆಶ್ ಆಗಿ ಕೂತ್ಕೊಂಡಿವಿ ನೋಡ್ರಿ. ಇವತ್ತಿನ ಬ್ಲಾಗು ಇದಾಗಿರುತ್ತೆ ನೋಡ್ರಿ. ಯಾರಿಗಾರ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ. ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.